Hello friend. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಸೊ ನಾನಿವತ್ತು ನಿಮ್ಮೆಲ್ಲರಿಗೂ ಟೇಸ್ಟಿಯಾಗಿರುವಂತಹ ಮಸಾಲ ಪಡ್ಡುನ ಹೇಗೆ ಮಾಡೋದು ಅಂತ ಗುಂಡ್ಪಂಗ್ಲನ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿತ್ತಂತ ನೋಡಿದ್ರಿ. ಹಾಗೆ ಆ ಹಿಟ್ಟಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕಡೆಗೆ ಸೊ ಒಂದು ಬಾಣಲೆ ಇಟ್ಟಿದ್ದೇನೆ. ಸೊ ಬಾಣಲೆಯಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಗೆ ಜೀರಿಗೆ ಸಾಸಿವೆಯನ್ನು ಕೂಡ ಹಾಕಬೇಕು. ಅದು ಚಟಪಟ ಅಂದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕರಿಬೇವು ಸೊಪ್ಪನ್ನು ಕೂಡ ಹಾಕಬೇಕು. ದೊಡ್ಡ ಗಾತ್ರದಂತಹ 2 ಈರುಳ್ಳಿಯನ್ನು ನಾನು ಹೆಚ್ಚಿಟ್ಕೊಂಡಿದ್ದೆ. ಸೊ ಆ 2 ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ಯಾವುದೇ ಗೃಹಿಣಿಗೂ ಅವ್ರದ್ದೇ ಆದಂತಹ ಒಂದು ಕೆಲಸ ಅಂತ ಇರಬೇಕು. ಸೊ ಅದಕ್ಕೆ ಹೇಳೋದಲ್ವಾ. ಸೊ ಆವಾಗಲೇ ನಮಗೆ ಒಂದು ಮರ್ಯಾದೆ ಇರ್ತದೆ. ಯಾರೂ ಕೂಡ ಗೃಹಿಣಿಗೆ ರೆಸ್ಪೆಕ್ಟ್ ಕೊಡಲ್ಲ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮದೊಂದು ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಒಂದೊಂದು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವು ಚೆನ್ನಾಗಿ ಫ್ರೈ ಆದಮೇಲೆ ಸೊ ಇದನ್ನು ನಾವು ಹಿಟ್ಟಲ್ಲಿ ಹಾಕೋಬೇಕು. ಸೊ ಇದನ್ನು ನೋಡಿ, ಇದನ್ನು ನಾನು ಈ ಕಡೆ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು, ಸೋಡಾ ಪುಡಿಯನ್ನು ಹಾಕೋಬೇಕು. ಹಿಟ್ಟಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆಯಲ್ಲ ಫ್ರೆಂಡ್ಸ್. ಸೊ ಇವು ಬಾಯಲ್ಲಿಟ್ಟರೆ ಕರಗ್ತಾವಂತ ಹೇಳ್ತಾರಲ್ಲ, ಆ ಥರ ಆಗ್ತವೆ. ಸೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಹಾಗೆ ಮಸಾಲೆ ಹಾಕಿದಂತಹ ಒಗ್ಗರಣೆ ಕೂಡ ಈ ಕಡೆ ರೆಡಿಯಾಗಿದೆ. ಸೊ ಇದು ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ಟೈಮ್ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲಿ ತಾತ ಅಜ್ಜಿ ಆದವರು ಇದ್ದರೆ ಅವರಂತೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಯಾಕಂದರೆ ಇವು ಬಾಯಲ್ಲಿಟ್ಟರೆ ಕರಗುವಂತಹ ಪಡ್ಡು ಅಂತ ಹೇಳ್ಬೋದು, ಗುಂಡ್ಪಂಗ್ಲ ಅಂತ ಹೇಳ್ಬೋದು. ನಮ್ಮೂರಲ್ಲಿ ಇದನ್ನು ಗುಂಡ್ಪಂಗ್ಲ ಅಂತ ಕರೀತಾರೆ. ನಿಮ್ಮೂರಲ್ಲಿ ಏನು ಕರೀತಾರೆ ಹೇಳಿ ಫ್ರೆಂಡ್ಸ್. ಸೊ ಈ ಕಡೆ ಹಾಗೆ ಒಂದು ಬಾಣಲೆಯನ್ನು ಕೂಡ ನಾನು ಈ ಕಡೆ ಪಡ್ಡು ಪಾತ್ರೆಯನ್ನು ಕೂಡ ಇಟ್ಟಿದ್ದೀನಿ. ಸೊ ಅದಕ್ಕೆ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಗೆ ಪಡ್ಡುವನ್ನು ಹಾಕಿ ಫ್ರೆಂಡ್ಸ್. ಗುಂಡ್ಪಂಗ್ಲನೂ ಕೂಡ ಹಾಕ್ಬೋದು ಫ್ರೆಂಡ್ಸ್. ಚಿಕ್ಕದಾಗಿ ಹಾಕಿ ಹಿಟ್ಟು ಬೀಳೋದ್ರಿಂದ ಗುಂಡ್ಪಂಗ್ಲ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ಫ್ರೆಂಡ್ಸ್. ಸೊ 1-2 ನಿಮಿಷ ಇದಕ್ಕೆ ಹಾಕ್ಬಿಡಿ. ಗುಂಡ್ಪಂಗ್ಲವನ್ನು ಹಾಕಬೇಕು. ಅದು ಫ್ರೈ ಆದಮೇಲೆ ಸೊ ಅದು ಕ್ರಿಸ್ಪಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಎಲ್ಲ ಕಡೆಯೂ ಫ್ರೈ ಆದಮೇಲೆ ಸೊ ಇದನ್ನು ಕೂಡ ಮತ್ತೊಂದು ಬದಿಗೆ ತಿರುಗಿ ಹಾಕಬೇಕು ಫ್ರೆಂಡ್ಸ್. ಸೊ ಅದನ್ನು ಚೆನ್ನಾಗಿ ಇದು ಆದಮೇಲೆ ಬ್ರೌನ್ ಕಲರ್ ಬರುವವರೆಗೂ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇದನ್ನು ನಾವು ಪುಟಾಣಿ ಚಟ್ನಿ ಹಾಗೆ ಕೊಬ್ಬರಿ ಚಟ್ನಿ ಕೂಡ ಅದರ ಜೊತೆಗೆ ಸವಿಯಬಹುದು. ತುಂಬ ಚೆನ್ನಾಗಿರ್ತದೆ. ಸೊ ನಿಮ್ಮೆಲ್ಲರಿಗೂ ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಗುಂಡ್ಪಂಗ್ಲ. ಸೊ ನಾನಿಲ್ಲಿ ಕೊಬ್ಬರಿ ಚಟ್ನಿಯನ್ನು ಮಾಡಿದ್ದೆ. ಸೊ ಅದನ್ನು ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್